ಈ ಲಿಂಗಾಯತ ಧರ್ಮದ ಒಂದು ಸ್ಪಷ್ಟೀಕರಣ ಮಾಡುವಾಗ ಅದನ್ನು ಜನರಿಗೆ ತಿಳಿಸಿ ಹೇಳುವಾಗ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವರು ಇದು 6-7 ಜನ ಬ್ರಾಹ್ಮಣ ವಿದ್ವಾಂಸರು. ಮೊದಲೇದವರು ಯಾರು? ತಳುಕಿನ ವೆಂಕಣ್ಣಯ್ಯರವರು. ಇವ್ರ ಹೆಸರು ಮೈಸೂರು ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತು. ಯಾಕಂದರೆ ಅವರು ಕುವೆಂಪು ಅವರ ಶಿಕ್ಷಾ ಗುರುಗಳಾಗಿದ್ದರು. ಅವರು ಒಂದು ಪುಸ್ತಕ ಬರೆದರು 1921ರಲ್ಲಿ ಪ್ರಬುದ್ಧ ಕರ್ನಾಟಕ ಅನ್ನೋ ಪತ್ರಿಕೆಯಲ್ಲಿ ಒಂದು ದೊಡ್ಡ ಲೇಖನ ಬರೆದರು. ಆ ಲೇಖನ ಏನು ಅಂದರೆ, ಶರಣ ತತ್ವಗಳನ್ನು ಒಂದು ಕಡೆ ಇಟ್ಕೊಂಡು ಈ ಶಿವಶಕ್ತಿ ಶಕ್ತಿ ಸಾರ ಅಂತ ಇನ್ನೊಂದಿದೆ ಪುಸ್ತಕ, ಅದನ್ನು ಬರೆದವನು 12ನೇ ಶತಮಾನದಲ್ಲಿ ಪಂಡಿತಾರ ಅಂತ, ಮಲ್ಲಿಕಾರ್ಜುನ ಪಂಡಿತರ ಅಂತ. ಅದನ್ನು ನೋಡಿಕೊಂಡ್ರೆ ಈ ಶಿವಶಕ್ತಿ ಸಾರ ಇದ್ದಂಥ ತತ್ವಗಳು, ಹೊಸಳಿದ ತತ್ವಗಳು ಬೇರೆ ಬೇರೆ, ಅವು ಎರಡು ಒಂದೇ ಅಲ್ಲ. ಅಲ್ಲಿ ಚಾಲುವಾಯಿತು ಏನು, ವೀರಶೈವರ ಬೇರೆ, ಲಿಂಗಾಯತರ ಬೇರೆ ಅಂತ. ಅದಕ್ಕೆ ಬಹಳ ಜನ ಲಿಂಗಾಯತ ಸ್ವಾಮಿಗಳು, ಕೆಲವರು ಈ ಪಂಡಿತರು ಇರ್ತಾರಲ್ಲ, ರಿಯಾಕ್ಷನ್ ಕೊಟ್ಟರು. ಅವ್ರು ಯಾರಿಗೂ ಅದನ್ನು ಒಪ್ಪಲಿಲ್ಲ ಮಂದಿ. ತಳುಕಿನ ವೆಂಕಣ್ಣವ್ರು ಹೇಳಿದ್ರೆ ಕರೆಕ್ಟ್ ಇತ್ತದು. ಸೊ ಇದು ಮೊದಲೇ ಬಂಕು. ಆಮೇಲೆ MR ಶ್ರೀನಿವಾಸ ಮೂರ್ತಿ ಅವರು ಅಂತ ನೀವು ಕೇಳಿದಿರಿ ಅವ್ರ ಹೆಸರು, ಭಾಳ ಪ್ರಸಿದ್ಧ ಅವರು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಪ್ರೊಫೆಸರು, ಜಾತಿಯಿಂದ ಬ್ರಾಹ್ಮಣರಾಗಿದ್ದು ಕೂಡ ವಂಡರ್ಫುಲ್ ಸ್ಕಾಲರ್ ಅವರು. ಅವ್ರು ಏನು ಬರೆದು ಗೊತ್ತಾ ಪುಸ್ತಕದ ಹೆಸರು? ವಚನ ಧರ್ಮ ಸಾರ. ವಚನ ಧರ್ಮ ಸಾರ. ಈ ಪುಸ್ತಕ ಅಂತೂ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿಬಿಡ್ತು, ಈಗಲೂ ಕೂಡ ಮಾಡ್ತಾ ಇದೆ. ಅಂಥ ಪುಸ್ತಕ ಬರೆದವರು ಅವರು. ಅದಾದ ನಂತರ ಏನಾಯಿತು, ಮುಂದೆ ಬಂದವರು ಯಾರು? ಎಲ್ಲದಕ್ಕಿಂತ ಜಗತ್ ಪ್ರಸಿದ್ಧ ಮಾಡಿದವರು A.K. ರಾಮಾನುಜನ್. ಓಕೆ, ಅವರು ಬೆಳಗಾವಿಯ ಲಿಂಗರಾಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆನಂತರ ಇಲ್ಲಿಂದ ಹೊರಟು ಹೋಗ್ಬಿಟ್ಟು ಶಿಕಾಗೋ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ. ಅವರ ಶಿಷ್ಯರೇ ಚಂದ್ರಶೇಖರ್ ಕಂಬಾರ ಅವರು. ಇವರನ್ನು ಶಿಕಾಗೋ ಯೂನಿವರ್ಸಿಟಿ ಕರೆಸ್ಕೊಂಡವರು ಅವರೇ. ಅವರು ಒಂದು ಪುಸ್ತಕ ಬರೆದರು, ಸ್ಪೀಕಿಂಗ್ ಆಫ್ ಶಿವ ಅಂತ. ಆ ಪುಸ್ತಕ ಈ ಲಿಂಗಾಯತ ಧರ್ಮದ ಒಂದು ಸ್ಪಷ್ಟೀಕರಣ ಮಾಡುವಾಗ ಅದನ್ನು ಜನರಿಗೆ ತಿಳಿಸಿ ಹೇಳುವಾಗ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವರು ಇದು 6-7 ಜನ ಬ್ರಾಹ್ಮಣ ವಿದ್ವಾಂಸರು. ಮೊದಲೇದವರು ಯಾರು? ತಳುಕಿನ ವೆಂಕಣ್ಣಯ್ಯರವರು. ಇವ್ರ ಹೆಸರು ಮೈಸೂರು ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತು. ಯಾಕಂದರೆ ಅವರು ಕುವೆಂಪು ಅವರ ಶಿಕ್ಷಾ ಗುರುಗಳಾಗಿದ್ದರು. ಅವರು ಒಂದು ಪುಸ್ತಕ ಬರೆದರು 1921ರಲ್ಲಿ ಪ್ರಬುದ್ಧ ಕರ್ನಾಟಕ ಅನ್ನೋ ಪತ್ರಿಕೆಯಲ್ಲಿ ಒಂದು ದೊಡ್ಡ ಲೇಖನ ಬರೆದರು. ಆ ಲೇಖನ ಏನು ಅಂದರೆ, ಶರಣ ತತ್ವಗಳನ್ನು ಒಂದು ಕಡೆ ಇಟ್ಕೊಂಡು ಈ ಶಿವಶಕ್ತಿ ಶಕ್ತಿ ಸಾರ ಅಂತ ಇನ್ನೊಂದಿದೆ ಪುಸ್ತಕ, ಅದನ್ನು ಬರೆದವನು 12ನೇ ಶತಮಾನದಲ್ಲಿ ಪಂಡಿತಾರ ಅಂತ, ಮಲ್ಲಿಕಾರ್ಜುನ ಪಂಡಿತರ ಅಂತ. ಅದನ್ನು ನೋಡಿಕೊಂಡ್ರೆ ಈ ಶಿವಶಕ್ತಿ ಸಾರ ಇದ್ದಂಥ ತತ್ವಗಳು, ಹೊಸಳಿದ ತತ್ವಗಳು ಬೇರೆ ಬೇರೆ, ಅವು ಎರಡು ಒಂದೇ ಅಲ್ಲ. ಅಲ್ಲಿ ಚಾಲುವಾಯಿತು ಏನು, ವೀರಶೈವರ ಬೇರೆ, ಲಿಂಗಾಯತರ ಬೇರೆ ಅಂತ. ಅದಕ್ಕೆ ಬಹಳ ಜನ ಲಿಂಗಾಯತ ಸ್ವಾಮಿಗಳು, ಕೆಲವರು ಈ ಪಂಡಿತರು ಇರ್ತಾರಲ್ಲ, ರಿಯಾಕ್ಷನ್ ಕೊಟ್ಟರು. ಅವ್ರು ಯಾರಿಗೂ ಅದನ್ನು ಒಪ್ಪಲಿಲ್ಲ ಮಂದಿ. ತಳುಕಿನ ವೆಂಕಣ್ಣವ್ರು ಹೇಳಿದ್ರೆ ಕರೆಕ್ಟ್ ಇತ್ತದು. ಸೊ ಇದು ಮೊದಲೇ ಬಂಕು. ಆಮೇಲೆ MR ಶ್ರೀನಿವಾಸ ಮೂರ್ತಿ ಅವರು ಅಂತ ನೀವು ಕೇಳಿದಿರಿ ಅವ್ರ ಹೆಸರು, ಭಾಳ ಪ್ರಸಿದ್ಧ ಅವರು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಪ್ರೊಫೆಸರು, ಜಾತಿಯಿಂದ ಬ್ರಾಹ್ಮಣರಾಗಿದ್ದು ಕೂಡ ವಂಡರ್ಫುಲ್ ಸ್ಕಾಲರ್ ಅವರು. ಅವ್ರು ಏನು ಬರೆದು ಗೊತ್ತಾ ಪುಸ್ತಕದ ಹೆಸರು? ವಚನ ಧರ್ಮ ಸಾರ. ವಚನ ಧರ್ಮ ಸಾರ. ಈ ಪುಸ್ತಕ ಅಂತೂ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿಬಿಡ್ತು, ಈಗಲೂ ಕೂಡ ಮಾಡ್ತಾ ಇದೆ. ಅಂಥ ಪುಸ್ತಕ ಬರೆದವರು ಅವರು. ಅದಾದ ನಂತರ ಏನಾಯಿತು, ಮುಂದೆ ಬಂದವರು ಯಾರು? ಎಲ್ಲದಕ್ಕಿಂತ ಜಗತ್ ಪ್ರಸಿದ್ಧ ಮಾಡಿದವರು A.K. ರಾಮಾನುಜನ್. ಓಕೆ, ಅವರು ಬೆಳಗಾವಿಯ ಲಿಂಗರಾಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಆನಂತರ ಇಲ್ಲಿಂದ ಹೊರಟು ಹೋಗ್ಬಿಟ್ಟು ಶಿಕಾಗೋ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ. ಅವರ ಶಿಷ್ಯರೇ ಚಂದ್ರಶೇಖರ್ ಕಂಬಾರ ಅವರು. ಇವರನ್ನು ಶಿಕಾಗೋ ಯೂನಿವರ್ಸಿಟಿ ಕರೆಸ್ಕೊಂಡವರು ಅವರೇ. ಅವರು ಒಂದು ಪುಸ್ತಕ ಬರೆದರು, ಸ್ಪೀಕಿಂಗ್ ಆಫ್ ಶಿವ ಅಂತ. ಆ ಪುಸ್ತಕ